ಒಬ್ಬರ ಹತ್ರ ದುಡ್ಡು ಇಸ್ಕೊಂಡಿದ್ದೀವಿ ಅಂತ ಹೇಳಿದ್ಮೇಲೆ ಆ ದುಡ್ಡು ಜವಾಬ್ದಾರಿಯಿಂದ ವಾಪಸ್ ಕೊಡಬೇಕಲ್ವಾ? ಇಸ್ಕೋಬೇಕಾದ್ರೆ ಇರೋ ಇದು ಕೊಡಬೇಕಾದ್ರೆ ಯಾಕಿರಲ್ಲ? ಇಸ್ಕೋಬೇಕಾದ್ರೆ ಇರೋ ನಾಟಕ, ಅವ್ರ ಆಡೋ ಮಾತು ಕೊಡಬೇಕಾದ್ರೆ ಇರಲ್ಲ. ಕಷ್ಟಪಟ್ಟು ದುಡ್ಡಲ್ವಾ ಕೊಟ್ಟಿರೋದು ಅವರು. ಅವ್ರು ಕಳ್ತನ ಮಾಡ್ಕೊಬಂದು ಕೊಟ್ಟಿರ್ತಾರ? ಇಲ್ಲ. ಇಸ್ಕೊಂಡಿರೋ ದುಡ್ಡು ಕೊಡೋಕ್ಕೆ ನಿಮ್ಗೆ ಇಷ್ಟೊಂದು ಹೊಟ್ಟೆ ಉರಿತೈತೆ ಅಂದರೆ ಅವರು ಕಷ್ಟಪಟ್ಟು ಇಟ್ಕೊಂಡಿರೋದು ಕೊಟ್ಟಿರ್ತಾರಲ್ಲ, ಅವ್ರಿಗೆ ಎಷ್ಟು ಹೊಟ್ಟೆ ಉರಿಬೇಕು? ಅವ್ರು ಇವತ್ತು ಕಷ್ಟದಾಗಿದ್ದಾರೆ ಅಂತ ತಾನೇ ನಿಮ್ಮನ್ನು ವಾಪಸ್ ಕೇಳೋದು. ನಿಯತ್ತಿಗೆ ಕಾಲ ಇಲ್ಲ ಇವಾಗ. ಶ್ರೀಮಂತರು ಯಾರು ನಿಮಗೆ ಕರೆದು ದುಡ್ಡು ಕೊಡಲ್ಲ, ಬಡವರೇ ಕೊಡೋದು. ಏಕೆಂದರೆ ಬಡವರಿಗೆ ಕಷ್ಟ ಸುಖ ಏನು ಅಂತ ಗೊತ್ತಿರುತ್ತೆ. ಅವನು ಒಂದೊಂದು ತುತ್ತು ತಿನ್ನಬೇಕಾದ್ರೂ ಯೋಚನೆ ಮಾಡಿ ತಿಂತಾನೆ. ಒಂದೊಂದು ರೂಪಾಯಿ ಕೂಡಿಡಬೇಕಾದ್ರೂ ಯೋಚನೆ ಮಾಡಿ ಕೂಡಿಡ್ತಾನೆ, ನಾಳೆಗೆ ಇದು ನನ್ನ ಕಷ್ಟಕ್ಕೆ ಬೇಕಾಗುತ್ತೆ ಅಂತ. ಯಾವುದೇ ಮನುಷ್ಯ ಆಗಲಿ ನಿಮ್ಮಕ್ಕೆ ಕಷ್ಟಕ್ಕೆ ಅಂತ ಯಾರಾದರೂ ಹೆಲ್ಪ್ ಮಾಡಿರ್ತಾರಲ್ಲ, ಅವ್ರ ಋಣ ಯಾವತ್ತೂ ಮರಿಬಾರ್ದು. ಮತ್ತರೆ ಒಂದು ದಿವಸ ಅನ್ನ ಸಿಗಲ್ಲ. ಇವತ್ತಿಗೆ ಸರಿ ಅಷ್ಟೇ, ಮೋಜು ಮಸ್ತಿ ಎಲ್ಲ. ನಾಳೆ ನೀನು ಕಷ್ಟದಾಗಿದ್ದು ನೀನು ಅಲ್ಲಿ ಸಾಯ್ತಾ ಬಿದ್ದಿದ್ರು ಯಾರೂ ತಿರುಗಿ ನೋಡಲ್ಲ, 1 ರೂಪಾಯಿನೂ ಹೆಲ್ಪ್ ಮಾಡಲ್ಲ. ನ್ಯಾಯ ನೀತಿ ಧರ್ಮ ಯಾರು ಪಾಲಿಸ್ತಾನೋ ಅವನಿಗೆ ದೇವರೆಲ್ಲಾದರೂ ಒಂದು ತನ್ನ ಕೊಡ್ತಾನೆ. ಆದಷ್ಟು ನೀವು ಯಾರ ತಲ್ಲಾದರೂ ವ್ಯವಹಾರ ಮಾಡಿದ್ರೆ ಅದನ್ನು ಉಳಿಸ್ಕೊಳ್ಳಿ. ಕೊಟ್ಟಿರೋ ದುಡ್ಡು, ಇಸ್ಕೊಂಡಿರೋ ವಸ್ತು ಅವ್ರಿಗೆ